ಸಮಾರಂಭದಲ್ಲಿ 19ನೇ ತಾರೀಕು ಉದ್ಘಾಟನಾ ಸಮಾರಂಭ ಇದೆ. ಆ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ ಮಹೇಶ್ ಜೋಶಿ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಮೈಸೂರಿನ ಭಾಷ್ಯಂ ಸ್ವಾಮೀಜಿಯವರು ಹಾಗೂ ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿಯವರು ಇಬ್ಬರು ಕೂಡ ದಯಮಾಡಿಸ್ತಾ ಇದ್ದಾರೆ. ಮತ್ತು ಮೂಡಾದ ಆಯುಕ್ತರಾದಂಥ ಶ್ರೀ ರಘುನಂದನ್ ಅವರು ಕೂಡ ಅವತ್ತು 19ನೇ ತಾರೀಕು ಸಂಜೆ 6:00ವರೆಗೆ ಕಾರ್ಯಕ್ರಮ ಇದೆ. ಮತ್ತು ಶಿವರಾತ್ರಿ ಪ್ರತಿನಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳಷ್ಟು ಇವೆ. ಹಾಡಿರ್ಬೋದು, ನೃತ್ಯ ಇರ್ಬೋದು, ರಂಗಗೀತೆಗಳಿರ್ಬೋದು, ಅಥವಾ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಎಲ್ಲವೂ ಕೂಡ ಪ್ರತಿನಿತ್ಯ ವಿಭಿನ್ನವಾಗಿ 1 ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಮೊದಲು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತರಾಗಿ ಜೀವನ ನಡೆಸತಕ್ಕಂಥ ಅನೇಕ ಸಹೋದರಿಯರು ಧ್ಯಾನ ಮಾಡೋದು ಹೇಗೆ, ಮಾನಸಿಕ ಚಿಂತನೆಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಕೂಡ 1 ಗಂಟೆ ಅವ್ರಿಗೂ ಕೂಡ ಕಾರ್ಯಕ್ರಮ ಇದೆ. ಮತ್ತು ಇವೆಲ್ಲದನ್ನು ಕೂಡ ನಾವು ವಿಶೇಷವಾಗಿ ಶಿವರಾತ್ರಿ ಎಂದು ಯಾವತ್ತು ಶಿವನ ದರ್ಶನ ಮಾಡಿದ್ರೆ ಪುನೀತರಾಗ್ತೇವೆ ಅನ್ನುವಂಥ ಭಾವನೆ ಇದೆ ಜನಗಳಿಗೆ. ಆ ಭಾವನೆಗಳಿಗೆ ಅನುಗುಣವಾಗಿ ಶಿವರಾತ್ರಿಯ ಬಗ್ಗೆ ಶಿವರಾತ್ರಿ ದಿವಸ ನಾವು ವಿಶೇಷವಾಗಿ ಇಡೀ ರಾತ್ರಿ ಅಂದರೆ ಸುಮಾರು 1 ಗಂಟೆ 2 ಗಂಟೆವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಆವತ್ತಿನ ದಿವಸ ಬಹಳಷ್ಟು ಜನ ಬರ್ತಾರೆ. ಮೈಸೂರಿನಲ್ಲಂತೂ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿವೆಯೋ ಅದೆಲ್ಲ ಹೋಗಿ ದರ್ಶನ ಮಾಡಿ ಬರ್ತಾರೆ. ವಿಶೇಷವಾಗಿ ಈ ನಾವು ಮಾಡಿರ್ತಕ್ಕಂಥ ಬಹಳ ದೊಡ್ಡ, ನೀವು ನೋಡಬೇಕು, ಅಲ್ಲಿ ಹೋದಾಗ ನೋಡಿ, ಸುಮಾರು 50 ಅಡಿ ಎತ್ತರದ್ದು ದೇವಸ್ಥಾನ ಇದು. ಆ ದೇವಸ್ಥಾನ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನು ನಮ್ಮ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅಲ್ಲಿ ಹೇಗಿದೆ ಅದರ ತದ್ರೂಪು ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ವಾರಣಾಸಿಯಲ್ಲಿ ಹೇಗಿದೆ ಅದರ ತದ್ರೂಪನ್ನು ಇಲ್ಲಿ ಮಾಡಿ ನಿಲ್ಲಿಸಿದ್ದಾರೆ. ಭಾಳ ಸುಂದರವಾಗಿರ್ತಕ್ಕಂಥದ್ದು. ತಾವು ತಮಗೆ ಸಾಧ್ಯವಾಗಿರೋ ದಿವಸ ತಾವು ಬನ್ನಿ, ತಮ್ಮ ಮನೆಯವ್ರನ್ನ ಕರ್ಕೊಂಡು ಬನ್ನಿ, ಇದನ್ನು ವಿಶೇಷವಾಗಿ ತಾವು ಅನುಭವಿಸ್ಬೇಕು. ಹಾಗೆ ಮಾರ್ಚ್ 2ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಕ್ಲೋಸಿಂಗ್ ಸೆರೆಮನಿ ಇದೆ, ಸಮಾರೋಪ ಸಮಾರಂಭ ಇದೆ. ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ಬೇಲಿಮಠ ಸ್ವಾಮೀಜಿಯವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಮತ್ತು ವಿರಾಜಪೇಟೆಯ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಶಂಕರ್ ಬಿದಿರಿ ಅವರು ದಯಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಮೈಸೂರಿನ ವಿಶೇಷ ಡಾಕ್ಟರ್ ಶಿವರಾಜು ಅಂತ ಹೇಳಿಬಿಟ್ಟು ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಇದ್ದಾರೆ, ಅಪರ ಜಿಲ್ಲಾಧಿಕಾರಿಗಳು, ಅವರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ದಿವಸ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಆದರಣೀಯ ಲಕ್ಷ್ಮೀಜಿಯವರು ವಹಿಸ್ತಿದ್ದಾರೆ. ಮತ್ತು ಎಲ್ಲ ಕಾರ್ಯಕ್ರಮಕ್ಕೂ ತಮಗೆಲ್ಲೂ ಆಹ್ವಾನ ಇದೆ. ಈ ಮಾಹಿತಿ, ವಿಶೇಷವಾದ ಮಾಹಿತಿ ಮೈಸೂರಿನ ಎಲ್ಲ ಜನಗಳಿಗೂ ತರಬೇಕು. ಹೆಚ್ಚು ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಆಧ್ಯಾತ್ಮಿಕ ಮತ್ತು ವಿಶೇಷವಾದ ಧಾರ್ಮಿಕ ಅನುಭವವನ್ನು ಮಾಡಿಕೊಳ್ಬೇಕು ಅಂತ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಇಂದು ತಾವೆಲ್ಲ ಮಾಧ್ಯಮ ವರ್ಗದ ಸೋದರ ಸೋದರಿಯರು 89ನೇ ತ್ರಿಮೂರ್ತಿ ಶಿವಜಯಂತಿಯ ಪ್ರಯುಕ್ತ ಜ್ಞಾನ ವಿಜ್ಞಾನ ಮೇಳದ ಮತ್ತು ಕಾಶಿ ವಿಶ್ವನಾಥ ದರ್ಶನದ ಮೂಲಕ ದ್ವಾದಶ ದರ್ಶನ, ದೇವಿಯರ ದರ್ಶನ ಇತ್ಯಾದಿ ಈ ಮೇಳದ ಎಲ್ಲ ಕಾರ್ಯಗಳನ್ನು ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಏರ್ಪಡಿಸ್ತಾ ಇದೆ. ಈ ಊರಿನ ಜನತೆಗೆ ಮೊದಲಿಂದನೂ ಆಧ್ಯಾತ್ಮಿಕತೆ ಮತ್ತು ಹೆಚ್ಚು ವಿಷಯಗಳನ್ನು ಕೇಳೋದು, ಅಧ್ಯಯನ ಮಾಡೋದು ನಮ್ಮ ಮೈಸೂರಿನ ಜನತೆಯ ಒಂದು ಸುಸಂಸ್ಕಾರ. ಪ್ರತಿ ವರ್ಷವೂ ಕೂಡ ನಾವು ಈ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈ ವರ್ಷ ಇಂದು ಈ ಒಂದು ಸ್ಥಾನದಲ್ಲಿ ಅಣ್ಣವರು ಹೇಳಿದ ಹುಣಸೂರು ರೋಡಿನ ಸ್ಥಾನದಲ್ಲಿ ಏರ್ಪಡಿಸಿದೆ. ತಾವೆಲ್ಲರೂ ಕೂಡ ಪ್ರತಿನಿತ್ಯ ಆಗಮಿಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಏಕೆಂದರೆ ತಾವೆಲ್ಲ ಬಂದು ಮೈಸೂರಿನ ಜನತೆಗೆ ತಾವೇನು ಸಂದೇಶ ಕೊಡ್ತೀರಿ ಆ ಪ್ರಕಾರ ಅವರೆಲ್ಲರೂ ಆಗಮಿಸಿ ಈಶ್ವರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮದೇ ಆದ ತನುಮನ ಧನದಿಂದ ಶ್ರಮವಹಿಸಿ ಶ್ರದ್ಧೆಯಿಂದ ಅತಿ ಪ್ರೀತಿಯಿಂದ ಏರ್ಪಡಿಸಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಜನತೆಗೆ ಸಂದೇಶ ನೀಡೋದಕ್ಕೆ ಸಹಕರಿಸ್ತೀರಾ. ಮೊದಲಿಂದಲೂ ಸಹಕರಿಸ್ಕೊಂಡು ಬಂದಿದ್ದೀರಿ, ಈಗಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸಹಕರಿಸ್ತೀರಿ ಅಂತ ನಂಬಿ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ.
ಜಯಂತಿ. ಆ ಮಹಾಶಿವ ಜಯಂತಿ ಪ್ರಭಾಗೇನೆ ಈ ನಮ್ಮ ಬ್ರಹ್ಮಕುಮಾರಿ ದೇವಿ ಜ್ಞಾನ ವಿಜ್ಞಾನ ಮೇಳದ ಆಯೋಜನೆ ಮಾಡಿದ್ವಿ. ಹೇಗೆ ಬೇಂಜಿ ಮತ್ತು ರಂಗನಾಥನವರು ಹೇಳಿದ್ದಾರೆ ಡೀಟೇಲ್, ಅದೇ ರೀತಿ ತಮ್ಮ ಸ್ಥಾನ ಎಲ್ಲ ಗೊತ್ತಾಗಿದೆ. ಮತ್ತು ಒಳಗೆ ಏನೇನೋ ಕೆಲವು ತಯಾರಿ ಮಾಡ್ತಾ ಇದ್ವಿ. ಕಾಶಿ ವಿಶ್ವನಾಥ್ ಟೆಂಪಲ್ ಪರವಾಗಿ ಅದೆಲ್ಲ ನೋಡುವಂಥದ್ದು ನಿಜವಾಗ್ಲೂ ಅದು ರೆಡಿ ಆದಮೇಲೆ ತಾವೆಲ್ಲ ಫಸ್ಟ್ ನೋಡಬೇಕು. ಅದು ಎಷ್ಟು ದಿವ್ಯ ಮತ್ತು ಭವ್ಯ ಇದೆ ಅಂದರೆ ಪದೇ ಪದೇ ನೋಡಬೇಕು ಅನ್ನೋದು ಉತ್ಕಂಠಿಸಿದಾಗತ್ತೆ. ಅಂಥ ಸ್ಥಾನದಲ್ಲಿ ನಮ್ಮ ಮೈಸೂರಿಗೆ ಹೇಗೆ ನಾವು ಹೇಳ್ತೀವಿ ಸಂಸ್ಕೃತ ನಗರ ಅಂತ. ಪ್ರತಿಯೊಬ್ಬರು ಮೈಸೂರು ಮತ್ತು ಸುತ್ತಮುತ್ತ 5-6 ಜಿಲ್ಲೆಯವರು ಯಾರು ಇದ್ದಾರೆ ನಮ್ಗೆ ಹತ್ರ, ಪ್ರತಿಯೊಬ್ಬರು ನಮ್ಮ ಜನ ಬಂದು ಆ ದಿವ್ಯ ದರ್ಶನ ಮಾಡ್ಕೊಳ್ಳಿ, ಅದನ್ನು ಫಲ ಪಡ್ಕೊಳ್ಳಿ, ಪರಮಾತ್ಮ ಶಿವನ ವರ ಪಡ್ಕೊಳ್ಳಿ ಅಂತ ಅನ್ನೋದು ನಮ್ಮದು ಶುಭೇಚ್ಛೆ. ಸೊ ಜನ ಕಲ್ಯಾಣ ಅರ್ಥವಾಗಿ ಈ ಆಯೋಜನೆ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರತಿಯೊಬ್ಬರು ಭಾಗ್ಯ ಆಗಬೇಕಾದ್ರೆ ನಿಜವಾಗ್ಲೂ ತಾವು ಒಂದು ಮಾಡುವಂಥ ಸೇವೆ ಕೂಡ ತುಂಬ ಅತ್ಯವಶ್ಯಕ ಇದೆ. ಮೀಡಿಯಾ ಇಲ್ಲದೆ ಜನ ತನಕ ಇದು ಮೆಸೇಜ್ ಹೋಗೋದಿಲ್ಲ. ಹಾಗೆ ತಮ್ಮದು ಪ್ರೊಫೆಷನ್ ಜೊತೆ ಇದು ಒಂದು ದಿವ್ಯ ಸೇವೆ ಮಾಡುವಂಥ ಭಗವಂತನ ಭಾಗ್ಯ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ತಾವು ಎಷ್ಟು ಜನಕ್ಕೆ ಮುಟ್ಟಿಸ್ತೀರಾ ಇದು ಮೆಸೇಜು, ಅಷ್ಟೇ ಅನೇಕ ಜನದು ಕಲ್ಯಾಣ ಆಗುತ್ತೆ. ಅವ್ರ ಕಲ್ಯಾಣ ಆದಮೇಲೆ ಅವರಿಂದ ತಮಗೆ ಆಶೀರ್ವಾದ ಕೂಡ ಸಿಕ್ಕತ್ತೆ. ಸೊ ಅಂಥ ಆಶೀರ್ವಾದ ಬ್ಲೆಸ್ಸಿಂಗ್ ಪಡ್ಕೊಳ್ಳುವಂಥದ್ದು ದೊಡ್ಡ ಸೇವೆ ನಮ್ಮೆಲ್ಲರ ಭಾಗ್ಯಕ್ಕೆ ಬಂದಿದೆ. ನಾವೆಲ್ಲರೂ ಸೇರಿ ಅನೇಕ ಜನಕ್ಕೆ ಕಲ್ಯಾಣ ಮಾಡುವಂಥದ್ದು, ಪರಮಾತ್ಮನ ಭಾಗ್ಯ ಸಿಕ್ಕಲಿ ಅನ್ನೋದು, ಮತ್ತು ಅವ್ರ ಜೀವನದಲ್ಲಿ ಶ್ರೇಷ್ಠತೆ ಬರಲಿ. ಅಣ್ಣವ್ರು ಹೇಳ್ದಂಗೆ ಅಲ್ಲಿ ಇದು ನಶಾ ಮುಕ್ತಿದಾಗಲಿ, ಇನ್ನೊಬ್ಬರ ಕೆಲವು ಯಾವುದೋ ನೆಗೆಟಿವಿಟಿ ಇದೆ ಜೀವನದಲ್ಲಿ ಮುಕ್ತ ಆಗಲಿ ಅನ್ನೋದು ಉದ್ದೇಶದಿಂದ ಕೂಡ ನಾವು ಕೆಲವು ಅಲ್ಲಿ ಚಿತ್ರಪಟ ಎಲ್ಲ ಇಡ್ತೀವಿ. ಜ್ಞಾನ ಕೂಡ ಅಲ್ಲಿ ಪ್ರವಚನ ಇದ್ದೇ ಇರುತ್ತೆ. ಅದೆಲ್ಲರೂ ಫಲ ಪಡಿಬೇಕಾದ್ರೆ ತಮ್ಮ ಸಹಯೋಗ ಇಲ್ಲದೆ ಎಲ್ಲರಿಗೂ ಸಿಕ್ಕೋದಿಲ್ಲ. ಹಾಗಾಗಿ ತಮ್ಮ ಸಹಯೋಗ ಅನ್ನೋದು ತುಂಬ ಅಪೇಕ್ಷಿತವಾಗಿದೆ. ತಾವು ಪ್ರತಿಯೊಬ್ಬರಿಗೆ ಮುಟ್ಟಿಸುವಂಥ ಸಾಧನೆಯಿಂದ ಪೇಪರ್ ಮುಖಾಂತರ, ಡಿಜಿಟಲ್ ಚಾನೆಲ್ ಮುಖಾಂತರ ಜನಕ್ಕೆ ಸಂದೇಶ ನೀಡಿಸಿ ಈಗ ಬರುವಂಥ ಮಹಾನ್ ಸೇವೆದ ಯಾವುದೋ ಪುಣ್ಯದ ಕಾರ್ಯ ಇದೆ ಅದರೆಲ್ಲರಿಗೆ ಸೇವೆ ಮಾಡೋಂಥ ಭಾಗ್ಯ ನಾವು ಎಲ್ಲರೂ ಪಡ್ಕೊಳ್ಳೋಣ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು. ಸರ್ ಕೊಡಲಿಕ್ಕೆ ಹಾಗೂ ಇದರಿಂದಲೇ ನಮ್ಮ ದಿನನಿತ್ಯದ ಜೀವನ ಸುಲಲಿತ ಆಗುತ್ತೆ, ಸಮಾಧಾನ ಸಿಗುತ್ತೆ, ಆರೋಗ್ಯವೂ ಕೂಡ ವೃದ್ಧಿ ಆಗುತ್ತೆ. ಈ ಸಂದೇಶವನ್ನ ಎಲ್ಲರಿಗೂ ಕೂಡ ತಿಳಿಸಲಿಕ್ಕೋಸ್ಕರ ಉಚಿತವಾಗಿ ಈ ಕಾರ್ಯಕ್ರಮವನ್ನ ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮೆಲ್ಲರ ಆಶಯ ಏನಪ್ಪಾ ಅಂದ್ರೆ ಮೈಸೂರಿನ ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದರ ಲಾಭವನ್ನ ಪಡ್ಕೋಬೇಕು, ಎಲ್ಲರೂ ತಮ್ಮ ಜೀವನವನ್ನ ಉತ್ತಮ ಮಾಡ್ಕೋಬೇಕು. ಹಾಗಾಗಿ ಅಂದಾಗ ಮಾತ್ರ ಸಮಾಜದಲ್ಲಿ ಶಾಂತಿ, ಒಂದು ಸಹಬಾಳ್ವೆ ಇದೆಲ್ಲ ಬರುತ್ತೆ, ಎಲ್ಲರ ಜೀವನ ಸುಗಮ ಆಗುತ್ತೆ, ನಮ್ಮ ಭಾರತದ ಕೀರ್ತಿ ಇನ್ನೂ ಹೆಚ್ಚಾಗುತ್ತೆ. ಅದರ ಕಡೆಗೆ ಎಲ್ಲರೂ ಕೂಡ ನಾವು ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಾಧ್ಯಮದವರು ಕೂಡ ಇದರ ಕಡೆ ಹೆಚ್ಚಿನ ಒಂದು ಪ್ರಚಾರ ಮಾಡಿ ಈ ಕಾರ್ಯದಲ್ಲಿ ನೀವು ಕೂಡ ಸಹಯೋಗಿಗಳಾಗಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಓಂ ಶಾಂತಿ.